ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಆಗಿರುವಂತಹ ಬೆಂಕಿ ಟೆಕ್ ನ್ಯೂಸ್ ಸ್ವಾಗತ. ಇದು ಬರ್ಬೋದು ಇವತ್ತು 7ನೇ ಟೆಕ್ ನ್ಯೂಸ್. ಇದೇನ್ ಗುರು ಸ್ಪೆಷಲ್ ಬಾಕ್ಸ್ ಅಂತ ಕೇಳ್ತಿದ್ರೆ, ಇದು ಸ್ಪೆಷಲ್ ಆಗಿರುವಂತಹ ಅವಾರ್ಡ್ ಬಂದಿದೆ. ರೀಸೆಂಟ್ಲಿ ನಿಮಗೆ ಗೊತ್ತಿರುವ ಫೋರ್ಬ್ಸ್ ಇಂಡಿಯಾದಲ್ಲಿ 44th ಅದು 100 ಡಿಜಿಟಲ್ ಕ್ರಿಯೇಟರ್ಸ್ ಅಲ್ಲಿ ನಾವು ರ್ಯಾಂಕಿಂಗ್ ನೋಡಿದ್ವಿ. ಟೆಕ್ ಅಲ್ಲಿ 8ನೇ ಕ್ರಿಯೇಟರ್ ಇಂಡಿಯಾದಲ್ಲೇ ಗುರು. ಇದು ಈಸಿ ಅಲ್ಲ. ಸೊ ಇವ್ರ ಕಡೆಯಿಂದ ಒಂದು ಅವಾರ್ಡ್ ಬಂದಿದೆ. ಎಸ್, ನೀವು ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಗೋಟ್ ಅಂತ ಬರ್ದಿದ್ದಾರೆ. ಸೊ ಇದನ್ನ ಓಪನ್ ಮಾಡಿದ ತಕ್ಷಣ ಮೊದಲು ಒಂದು ಲೆಟರ್ನ ಕೊಡ್ತಾ ಇದ್ದಾರೆ. ಡಿಯರ್ ಸೋಮಶೇಖರ್ ಪಾಟೀಲ್, ಕಂಗ್ರಾಚುಲೇಷನ್ಸ್. ಇನ್ನು ಏನೇನು ಡೀಟೇಲ್ಸ್ನ ಕೊಟ್ಟವ್ರೆ. ನಾನು ಸೂಪರ್ ಡೂಪರ್ ಎಕ್ಸೈಟೆಡ್ ಇರೋದು. ಓ ಮೈ ಗಾಡ್, ಕ್ರೇಜಿ. ಇದೊಂದು ನೆಕ್ಸ್ಟ್ ಲೆವೆಲ್ ಖುಷಿ ಅಂತ ಹೇಳ್ಕೋಬಹುದು. ತುಂಬ ಹೆವಿ ಮತ್ತು ಚೆನ್ನಾಗಿರುವಂಥ ಟ್ರಾಫಿನ ನೋಡ್ತಾ ಇದ್ವಿ. ಫೋರ್ಬ್ಸ್ ಇಂಡಿಯಾ ಗೂಟ್ ಅಂತ ಕೂಡ ಇದೆ. ಸೊ ಪ್ರೆಸೆಂಟ್ ಇಂಡಿಯಾಸ್ ಟಾಪ್ 100 ಡಿಜಿಟಲ್ ಸ್ಟಾರ್ಸ್ 2023 ಸೋಮಶೇಖರ್ ಮಲ್ಗಡ ಪಾಟೀಲ್ ಅಂತ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಿಮ್ಮ ಪ್ರೀತಿ, ಬೆಂಬಲ, ಸಪೋರ್ಟ್ ಇಂದನಾಗಿದೆ. ಸೊ ಇದ್ರ ಬಗ್ಗೆ ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಹಾಕಿದೆ. ಸೊ ಇದು ನಮ್ಮ ಟೆಕಿಸೋಮ್ಸ್ ಟೀಮ್ನ ಎಫರ್ಟ್ಸ್ ಕೂಡ ಇದರಲ್ಲಿ ತುಂಬ ತುಂಬಿಕೊಂಡಿದೆ. ಸೊ ಇದೆಲ್ಲಕ್ಕಿಂತ ಜಾಸ್ತಿ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸನೇ ಇದೆ. ಸೊ ಇದು ನಮ್ಮನ್ನು ಈ ಟ್ರಾಫಿನ ವಿನ್ ಆಗೋದಕ್ಕೆ ಕಾರಣ ಅಂತ ಹೇಳ್ಕೋಬಹುದು. ಇಂಟ್ರೆಸ್ಟಿಂಗ್ ದಿಕ್ಕಪ್ಪ ಅಂದರೆ, ನಮ್ಗಿಂತ ದೊಡ್ಡ ದೊಡ್ಡ ಫಾಲೋವರ್ಸ್ ಇರೋರು, ತುಂಬ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಇದ್ದಾರೆ. ಬಟ್ ನಾನು ಹೇಗೆ 44th ಅದು ಟೆಕ್ಕಲ್ಲಿ 8th ರ್ಯಾಂಕಿಂಗ್ ಅಂತ ಕೇಳಿದ್ರೆ, ಇದು ನಿಮ್ಮ ಪ್ರೀತಿ, ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಫಾಲೋವರ್ಸ್ ಕೌಂಟ್ ಆಗಿರಲಿ ಮತ್ತು ಆಲ್ಗೋರಿಥಮ್ ಆಗಿರಲಿ, ಅಥವಾ ಈ ಕನೆಕ್ಷನ್ನ ನೋಡಿಬಿಟ್ಟು AI ಥ್ರೂ ಆಗಿರಲಿ ಮತ್ತು ಫೋರ್ಬ್ಸ್ ಇಂಡಿಯಾ ಮತ್ತು ಗೂಟ್ ಅವ್ರು ಕೊಡ್ಬಿಟ್ಟು ಇದನ್ನ ರ್ಯಾಂಕಿಂಗನ್ನು ತೊಗೊಂಡ್ಬಂದಿದ್ದಾರೆ. ಸೊ ಇದು 100% ನಮ್ಮನ್ನು ತುಂಬ ಖುಷಿ ಮಾಡ್ದು. ನಿಮ್ಮ ಕನೆಕ್ಷನ್ಸ್ಗಳು ಮತ್ತು ಈ ಫಾಲೋವರ್ಸ್ನ ನೋಡಿಬಿಟ್ಟು ನಮ್ಮ ಗ್ರೌತ್ ರೇಷನ್ ನೋಡ್ಬಿಟ್ಟು, ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಈ ರ್ಯಾಂಕಿಂಗ್ ಅನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಡೆಫಿನೆಟ್ಲಿ ಇದೆಲ್ಲ ನಿಮ್ಮ ಪ್ರೀತಿ ಬೆಂಬಲದಿಂದ ಮಾತ್ರ ಸಾಧ್ಯ ಆಗಿದೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಾವು ಇದೇ ರೀತಿಯಾಗಿ ಇನ್ನಷ್ಟು ಹೊಸ ಅಚೀವ್ಮೆಂಟ್ಸ್ ಮತ್ತು ಗೋಲ್ಸ್ಗಳನ್ನ ಹಾಗೆ ಸೆಟ್ ಮಾಡ್ತಾ ಹೋಗೋಣಂತೆ. ನಿಮ್ಮ ಪ್ರೀತಿ, ವಿಶ್ವಾಸ ಇದೇ ರೀತಿಯಾಗಿ ನಮ್ಮೊಂದಿಗೆ ಯಾವತ್ತು ಇರಲಿ. ಸೊ ಈ ಮೊದಲನೇ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿ ಟೆಕ್ನಿಕ್ಸರ ಒಂದು ಕ್ವಶನ್ನ ಕೇಳ್ತಾನೆ ಬಂದಿದ್ವಿ. ಎಸ್, ನಿಮ್ಮ ಮೊಬೈಲಲ್ಲಿ ನೀವು ಜಾಸ್ತಿ ಯಾವ ಅಪ್ಲಿಕೇಶನ್ ಹೆಚ್ಚು ಟೈಮ್ ಯೂಸ್ ಮಾಡ್ತಿದ್ದೀರಾ ಆದರೆ ನೀವು ಕಮೆಂಟ್ ಮಾಡಲೇಬೇಕು. ಸೊ ಈ ಮೊದಲನೇ ನ್ಯೂಸ್ ಬರ್ತಾ ಇದೆ. ಸೊ ಅದು ವಾಟ್ಸಪ್ ಕಡೆಯಿಂದ. ಇದು ನಾವು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ವಿ ಅಂತಂದರೆ ಅದು ಫೇಸ್ಬುಕ್ಕಲ್ಲಿ ಬರ್ತಾ ಇತ್ತು. ಇದು ಇವಾಗ ವಾಟ್ಸಪ್ ಅವ್ರ ಹೊಸ ಅಪ್ಡೇಟಲ್ಲಿ ನೀವು ವಾಟ್ಸಪ್ಪಲ್ಲಿ ಸ್ಟೋರಿ ಹಾಕಿದ್ರಿ ಅಂತಂದರೆ ಅದು ಇನ್ಸ್ಟಾಗ್ರಾಮಲ್ಲಿ ಬರುತ್ತಂತೆ. ಎಸ್, ಇನ್ ಒಂದು ಪೋಸ್ಟ್ನ ನೀವು ಮಾಡಿದ್ರಿ ಅಂತಂದರೆ ಎಲ್ಲ ಕಡೆ ಇದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಇದು ಕ್ರಿಯೇಟರ್ಸ್ಗೆಲ್ಲ ತುಂಬ ಯೂಸ್ಫುಲ್. ಬಟ್ ದಿನಾಲು ನಿಮ್ಮನ್ನ ಎಲ್ಲ ಕಡೆ ವಾಟ್ಸಪ್ಪಲ್ಲಿ ಫಾಲೋ ಮಾಡ್ರು, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರು, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ರು, ಎಲ್ಲ ಕಡೆ ಡಬಲ್ ಸ್ಟೋರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಇಂಟ್ರೆಸ್ಟಿಂಗ್ ಇತ್ತು. ಕೆಳಗಡೆ ಕಮೆಂಟ್ ಮಾಡಿ. ನನಗಂತೂ ತುಂಬ ಯೂಸ್ಫುಲ್ ಇದೆ ಫೀಚರ್. ಇಷ್ಟೇ ದಿನ ನೀವು ಟರ್ನ್ ಆನ್ ಮತ್ತು ಆಫ್ ಕೂಡ ಮಾಡ್ಕೋಬಹುದು ಅಂತ. ಇದು ಕೂಡ ಇಂಪಾರ್ಟೆಂಟ್. ಇಟ್ಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸೊ ರಿಯಲ್ಮಿ ಕಡೆಯಿಂದ ಮತ್ತೊಂದು ಹೊಸ ಫೋನ್, ರಿಯಲ್ಮಿ C67. ಆಬ್ವಿಯಸ್ಲಿ ಇದು ರೆಡ್ಮಿನವರ 13Cಗೆ ಪಕ್ಕಾ ಕಾಂಪಿಟೇಟರ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕೂಡ 6.67 inches ಇರುವಂಥ ಫುಲ್ HD+ ಡಿಸ್ಪ್ಲೇ, 5000 mAh ಬ್ಯಾಟ್ರಿ, 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಸ್ನ್ಯಾಪ್ ಡ್ರ್ಯಾಗನ್ ಯಾವುದೊಂದು ಹೊಸ ಪ್ರೊಸೆಸರ್ ಇದು ಒಳಗೊಂಡು ಬರಲಿದೆ ಅಂತೆ. ಸೊ ಡೆಫಿನೆಟ್ಲಿ ಇದು 10,000 to 12,000 ರೂಪಾಯಿಗೆ ಲಾಂಚ್ ಆಗುತ್ತೆ. 664 ಮತ್ತು 128GB ಆಪ್ಷನ್ ತಗೊಂಡು ಬರ್ತಾ ಇದ್ದಾರೆ. ಇನ್ನು ರಿಯಲ್ಮಿನವರು ಮತ್ತೆ ರೆಡ್ಮಿನವರು ಬಂತಂದ್ರೆ ಮೋಟೋದ ಯಾಕೆ ಸುಮ್ಮನೆ ಇರ್ತಾರೆ, ಇವರು ಕೂಡ ಬಜೆಟ್ ಡೆಫಿನೆಟ್ಲಿ ಮತ್ತೊಂದು ಡಿವೈಸ್ ತಗೊಂಡು ಬಂದೇ ಬರ್ತಾರೆ. ಎಸ್, ಅದಕ್ಕೆ ಬಜೆಟ್ ಕ್ಯಾಟಗರಿ ಸ್ಮಾರ್ಟ್ ಫೋನ್ ಲಾಂಚ್ ಆಗುತ್ತೆ ನೆಕ್ಸ್ಟ್ ಮಂತ್. ಮತ್ತೆ ಫ್ಲಾಗ್ಶಿಪ್ ಫೋನ್ಸ್ಗಳು ಬರ್ತಾವೆ. ನೆಕ್ಸ್ಟ್ ನ್ಯೂಸ್ ಅಲ್ಲಿ ತಿಳಿಸ್ತೀನಿ. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ನಥಿಂಗ್ ಫೋನ್ ಕಡೆಯಿಂದ. ಎಸ್, ನಿಮಗೆ ಗೊತ್ತಿರೋ ನಥಿಂಗ್ ಫೋನ್ ಒಂದು ತುಂಬ ಸಕ್ಸಸ್ ಆಗಿತ್ತು. ತುಂಬ ಚೆನ್ನಾಗಿ ಪರ್ಚೇಸ್ ಮಾಡಿದ್ರು. ಎಷ್ಟು ನನಗೆ ಸಿಕ್ಕಿರಲಿಲ್ಲ. ಬಟ್ ಇವಾಗ ಆಫೀಸಿಯಲ್ ಆಗಿ ನಥಿಂಗ್ ಫೋನ್ 2 ಪ್ರೈಸ್ ಡ್ರಾಪ್ ಆಗಿದೆ. ಸೊ ಎಷ್ಟು ಅಂತೀರಾ? ಬರೋಬ್ಬರಿ ನಾನು 52,000 ರೂಪಾಯಿ ಒದ್ದಾಡಿ ಆರ್ಡರ್ ಮಾಡಿದ್ದೆ. ಇವಾಗ ಕೇವಲ ನಿಮಗೆ 39,999 ರೂಪಾಯಿ ಸಿಗ್ತದೆ. ಬರೋಬ್ಬರಿ 10,000 ರೂಪಾಯಿ ಫೋನ್ ಪ್ರೈಸ್ ಡ್ರಾಪ್ ಆಗಿದೆ. ಈಗ ಆಲ್ರೆಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಡೋಂಟ್ ಬೈ ನಥಿಂಗ್ ಫೋನ್ 2 ಅಂತ. ತುಂಬ ಜನ ಏನೋ ಕಮೆಂಟ್ ಮಾಡಿದ್ರು, ಬಟ್ ತುಂಬ ಜನ ಒಪ್ಕೊಂಡಿದ್ರು. ಇವಾಗ ಲೈವ್ ನಿಮ್ಮ ಮುಂದೆ ಪ್ರೂಫ್ ಆಯಿತು. ಸೊ ಕಂಪ್ನಿ ಇಲ್ಲಿ ಆಫೀಸಿಯಲ್ ಆಗಿ ಪ್ರೈಸ್ ಡ್ರಾಪ್ ಮಾಡೋಕ್ಕೆ ಕಾರಣ ಇದು ಜಾಸ್ತಿ ಸೇಲ್ ಆಗ್ತಾ ಇಲ್ಲ, ಜನ ಇದಕ್ಕೆ ಅಟ್ರಾಕ್ಟಿವ್ ಅಂತ ಅನ್ಸ್ಕೊಂಡಿಲ್ಲ. ಸೊ ಹೀಗಾಗಿ ನಥಿಂಗ್ ಫೋನ್ 1 ಏನು ಸಕ್ಸಸ್ ಆಗಿತ್ತು, ನಥಿಂಗ್ ಫೋನ್ 2 ಅಷ್ಟರ ಮಟ್ಟಿಗೆ ಹವಾ ಮಾಡಲೇ ಇಲ್ಲ. ಸೊ ಬೆಲೆ ಕೂಡ ತುಂಬ ಜಾಸ್ತಿ ಮಾಡಿಬಿಟ್ಟು ಹೈಪ್ ಮಾಡಿದ್ರು. ಇಷ್ಟರಲ್ಲಿ ಜಸ್ಟ್ 6 months ಒಳಗಡೆ 10,000 ರೂಪಾಯಿ ಸ್ಮಾರ್ಟ್ ಫೋನ್ ಪ್ರೈಸ್ ಡ್ರಾಪ್ ಆಗುತ್ತೆ ಅಂದರೆ ಇದೊಂಥರ ಫ್ಲಾಪ್ ಆದಾಗ ಅಂತ ಹೇಳ್ಕೋಬಹುದು. ಸೊ ನಿಮ್ಮ ಒಪಿನಿಯನ್ ಅನ್ಸುತ್ತೆ ನಥಿಂಗ್ ಫೋನ್ 1ಗೂ ಮತ್ತು 2ಗೆ ನೀವು ಏನಾದ್ರು ಡಿಫ್ರೆನ್ಸ್ ಕಂಡ್ರಿ, ಮತ್ತೆ ಏನಕ್ಕೆ ಈ ರೀತಿ ನಥಿಂಗ್ ಮಾಡ್ತಾ ಇದೆ, ನಿಮಗೆ ಒಪಿನಿಯನ್ ಕೆಳಗಡೆ ಕಮೆಂಟ್ ಮಾಡಲೇಬೇಕು. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಫ್ಲಾಗ್ಶಿಪ್ ಫೋನ್ಸ್ಗಳಿದೆ. ಈ ತಿಂಗಳು ಮುಂದಿನ ತಿಂಗಳು ಹವಾ ಅಂತ ಹೇಳ್ಕೋಬಹುದು. ಎಸ್, ಆಫೀಸಿಯಲ್ ಆಗಿ ನಿನ್ನೆ ಅಷ್ಟೇ OnePlus 12 ಇದು ಚೈನಾದಲ್ಲಿ ಲಾಂಚ್ ಆಗಿದೆ. ಈ ಸ್ಮಾರ್ಟ್ ಫೋನ್ ಭಾರತದಲ್ಲಿ 2ನೇ ಫೋನ್. ಅದು ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಒಳಗೊಂಡಿದೆ. ಸೊ ಇದಕ್ಕೂ ಮುಂಚೆ iQOO 12 ಎಸ್ ನಮ್ಮ ಹತ್ರ ಆಲ್ರೆಡಿ ಬಂದಿದೆ, ಅದನ್ನ ಕೂಡ ತೋರಿಸ್ತೀನಿ. ಇದು ಫಸ್ಟ್ 8 Gen 3 ಹೊಂದಿರುವಂಥ ಸ್ಮಾರ್ಟ್ ಫೋನ್ ಆಗುತ್ತೆ. ಮತ್ತು OnePlus 12 ಏನಿದೆ ಇದು ಭಾರತದಲ್ಲಿ 2ನೇ ಫೋನ್ ಅಂತ ಅನ್ಕೋತೀನಿ. ಇಷ್ಟಲ್ಲೇ 4,500 ನಿಟ್ಸ್
ತಕ್ಷಣ ಪೀಕ್ ಬ್ರೈಟ್ನೆಸ್ ಅಂತೆ, ಎಷ್ಟೊಂದು ಬ್ರೈಟರ್ ಆಗಿರ್ಬೋದು ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ 5000 mAh ಬ್ಯಾಟ್ರಿ, 100 Watt ಅಡಾಪ್ಟರ್ ಮತ್ತು 24 GB ರ್ಯಾಮ್ ಒಂದಿಗೆ 1 TB ಸ್ಟೋರೇಜ್ ಕೂಡ ಆಪ್ಷನ್ನ ಒಳಗೊಂಡು ಬರಲಿದೆ ಅಂತ. ಪ್ರೈಸ್ಗೆ ಹೋದ್ವಿ ಅಂತಂದ್ರೆ 4299 ಅಂತ ಹತ್ರ 68-70 ಹತ್ರ ಬೇಸ್ ವೇರಿಯಂಟ್ ಲಾಂಚ್ ಆಗ್ತದೆ. ಇನ್ನು TB ವೇರಿಯಂಟ್ಸ್ಗಳಿದೆ ಹತ್ರ ನಿಮಗೆ 75,000 ರೂಪಾಯಿ ಆಗುತ್ತೆ. ಸೊ ಡೆಫಿನೆಟ್ಲಿ ಇದು ಜನವರಿ ತಿಂಗಳಲ್ಲಿ ನಮ್ಮ ಭಾರತದಲ್ಲಿ ಬಂದೇ ಬರುತ್ತೆ. ಇದಕ್ಕೆ ಮತ್ತೊಂದು ಹೊಸ ಕಾಂಪಿಟೇಟರ್ ಆಲ್ರೆಡಿ ರೆಡಿಯಾಗಿ ನಿಂತ್ಕೊಂಡಾನೆ, ಸ್ಯಾಮ್ಸಂಗ್ S24 ಸೀರೀಸ್. ಮತ್ತೆ ಮಾರ್ಕೆಟಲ್ಲಿ ಹನಿ ಸ್ಟಾರ್ಟ್ ಆಗೇ ಆಗುತ್ತೆ. ಐಕನವರು ನಮ್ಗೇನು ಬಿಡ್ರಪ್ಪ, ನಾವು ಸೈಡಿಗೆ ಮುಂಚೆ ಬಂದಿರ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಬಜೆಟಲ್ಲಿ ತೊಗೊಂಡು ಬರ್ತಾ ಇದ್ದಾರೆ. ಸೊ ನೀವು ಯಾವ ಫೋನಿಗೆ ಜಾಸ್ತಿ ಎಕ್ಸೈಟೆಡ್ ಆಗಿದ್ದೀರಾ, OnePlus 12 ಆರ್ ಸ್ಯಾಮ್ಸಂಗ್ S24 ಕೆಳಗಡೆ ಕಮೆಂಟ್ ಮಾಡಿ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಸ್ ಟೆಕ್ನೋ ಕಡೆಯಿಂದ. ಮತ್ತೊಂದು ಸ್ಪೆಷಲ್ ಬಜೆಟ್ ಸ್ಮಾರ್ಟ್ಫೋನ್. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ, ಅದಕ್ಕಿಂತ ಸ್ಪೆಸಿಫಿಕೇಶನ್ ಕೇಳಿದ್ರು ಕ್ರೇಜಿ ಅಂತ ಹೇಳ್ಕೋಬಹುದು. ಈ ಸ್ಮಾರ್ಟ್ಫೋನ್ ನಿಮಗೆ 6.6 ಇಂಚ್ ಇರುವಂತಹ ಫುಲ್ HD ಪ್ಲಸ್ 90 Hz ಡಿಸ್ಪ್ಲೇ ಮತ್ತು 8-256 GB ವೇರಿಯಂಟ್. ಇದ್ರ ಜೊತೆಗೆ 5000 mAh ಬ್ಯಾಟ್ರಿ, 18 Watt ಫಾಸ್ಟ್ ಚಾರ್ಜಿಂಗ್, ಹೀಲಿಯೋ G85 ಪ್ರೊಸೆಸರ್. ಇದೆಲ್ಲ ಪ್ರೈಸ್ ಎಷ್ಟು ಗೊತ್ತಾ, 9,000-10,000 ರೂಪಾಯಿ ಲಾಂಚ್ ಆಗಿದೆ ಅಂತೆ. ಕ್ರೇಜಿ ಅಂತ ಹೇಳ್ಕೋಬಹುದು. ಸದ್ಯಕ್ಕೆ ಐಟೆಲ್ನ ಐಟೆಲರ್ ತಮ್ಮ ಅಂತ ಹೇಳ್ಕೋಬಹುದು. ಟೆಕ್ನೋಲಜಿ ಕೂಡ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ಫಿನಿಕ್ಸ್ ಮತ್ತು ಇವರು ಮತ್ತೆ ಐಟೆಲ್ ಅವರು ಎಲ್ಲ ಒಂದೇ ಕಂಪ್ನಿ, ಜಸ್ಟ್ ಬ್ರ್ಯಾಂಡ್ ಹೆಸರೆಲ್ಲ ಚೇಂಜಸ್ ಮಾಡಿಬಿಟ್ಟು ಒಳ್ಳೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಶನ್ ತೊಗೊಂಡ್ಬಂದು ಹೈಲೈಟ್ ಆದರೂ ಮಾಡ್ತಾ ಇದ್ದಾರೆ. ಇದೇ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬೋದು. ನನಗೆ ಈ ಸ್ಮಾರ್ಟ್ ಫೋನ್ ನೋಡೋಣ ಅಂತ ಸಿಕ್ತು ಅಥವಾ ನಾನು ಪರ್ಚೇಸ್ ಮಾಡಿದೆ ಅಂತಂದ್ರೆ ಡೆಫಿನೆಟ್ ಇದ್ರೆ ಅನ್ಬಾಕ್ಸಿಂಗ್ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಅದು ಸ್ಯಾಮ್ಸಂಗ್ ಕಡೆಯಿಂದ. ಮತ್ತೊಂದು ಬಜೆಟ್ ಕ್ಲಾಸ್ ಸ್ಮಾರ್ಟ್ಫೋನ್, ಅದು ಸ್ಪೆಷಲಿ A ಸೀರೀಸ್ ಅಲ್ಲಿ ಸ್ಯಾಮ್ಸಂಗ್ A55. ಈಗ ನಿಮ್ಗೆ ಗೊತ್ತಿರೋ ಸ್ಯಾಮ್ಸಂಗ್ ನ A54 ಇತ್ತು, ಸೇಮ್ ಅದೇ ರೀತಿ ಅಂತ S ಸೀರೀಸ್ ನ ಡಿಸೈನ್ ನೋಡ್ಕೊಂಡು ಬರಲಿದಂತೆ. ಸೊ ಇದರಲ್ಲಿ ಚೇಂಜಸ್ ಏನಪ್ಪಾ ಅಂತಂದ್ರೆ ಸೈಡ್ ಫ್ರೇಮ್ಸ್ ನೋಡಿ, ಇದು ಜಸ್ಟ್ ಮೆಟಲ್ ಅಥವಾ ಅಲ್ಯೂಮಿನಿಯಂ ನ ತಗೊಂಡು ಬರ್ತಾ ಇದ್ದಾರೆ. ಸೊ ಬಾಕಿ ಎಲ್ಲ ಸ್ಮಾರ್ಟ್ ಫೋನ್ ಸೇಮ್ ಟು ಸೇಮ್ ಸ್ಪೆಸಿಫಿಕೇಶನ್ ಮತ್ತು ಡೈಮಂಡ್ ಸಿಟಿನ ಯಾವುದೋ ಒಂದು ಪ್ರೊಸೆಸರ್ ನ ಒಳಗೊಂಡು ಬರಲಿದೆ ಅಂತೆ. ಸೊ A ಸೀರೀಸ್ ಅಲ್ಲಿ ಜಾಸ್ತಿ ಡಿಸೈನ್ ಮತ್ತು ಕ್ಯಾಮ್ರಾಗೆ ಫೋಕಸ್ ಮಾಡಿರ್ತಾರೆ. ಸೊ ನನ್ನ ಪ್ರಕಾರ ಇದು ಕೂಡ ಒಂದು 35,000-40,000 ರೂಪಾಯಿ ಹತ್ರ ಲಾಂಚ್ ಒಂದು ತುಂಬಾ ಸಾಧ್ಯತೆ ಇದೆ. ಬಟ್ A ಸೀರೀಸ್ಗಳು ಸ್ಯಾಮ್ಸಂಗ್ ಅದು ಆಫೀಸಿಯಲ್ ಆಗಿ ಆಫ್ಲೈನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಸೇಲ್ ಆಗುತ್ತೆ. ಎಸ್ ನಾನು ಈ ಸ್ಮಾರ್ಟ್ ಫೋನ್ ನ ಡೆಫಿನೆಟ್ಲಿ ಅನ್ಬಾಕ್ಸ್ ಮಾಡಿ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಅದು ಮತ್ತೆ ನಥಿಂಗ್ ಕಡೆಯಿಂದಾನೆ. ಸೊ ಆಫೀಸಿಯಲ್ ಆಗಿ BI ಸರ್ಟಿಫಿಕೇಶನ್ ಮತ್ತೊಂದು ನಥಿಂಗ್ ಅವರ್ ಫೋನ್ ಕಂಡು ಬರ್ತಾ ಇದೆ. ಸೊ ಮೇ ಬಿ ಇದ್ರ ಹೆಸರು ನಥಿಂಗ್ ಫೋನ್ 2A ಅನ್ನೋ ಹೆಸರಿಂದ ಬರುವಂತ ತುಂಬಾ ಸಾಧ್ಯತೆಗಳಿದೆ. ಸೊ ಎಸ್ ಇದು ನಥಿಂಗ್ ಫೋನ್ 2A ಅಂತಂದ್ರೆ ಇದು ಮತ್ತೆ 40,000, 50,000, 70,000 ಅಂತ ಅನ್ಕೋಕ್ ಹೋಗ್ಬಿಡಿ. ಎಸ್ ಇದೊಂದು ಬಜೆಟ್ ಕ್ಯಾಟಗರಿ ಮಾರ್ಕೆಟ್ ತೊಗೊಂಡು ಬರ್ತಾ ಇದ್ದಾರೆ. ಸೊ ನಾನಂತೂ ಈ ಫೋನ್ ಎಕ್ಸೈಟ್ ಇದ್ದೀನಿ ಗುರು. ಇಷ್ಟು 40,000, 50,000 ನಾನು ಓಕೆ ಅಂತ ಹೇಳ್ತಿದ್ದೆ, ಬಟ್ ಬಜೆಟಲ್ಲಿ ಯಾವಾಗ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ನಾನು ಸೂಪರ್ ಎಕ್ಸೈಟ್ ಇದ್ದೀನಿ. ತುಂಬಾ ಜನಕ್ಕೆ ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಶನ್ ಬಜೆಟಲ್ಲಿ ಕೂಡ ನಥಿಂಗ್ ಅವ್ರು ಬಂದ್ರಪ್ಪ ಅಂತಾರೆ. ಇನ್ನೆಸ್ಟ್ ಮಾರ್ಕೆಟ್ ಒದ್ದಾಡೋದು ತಿಳ್ಕೊಬೋದು ಎಲ್ಲರೂ. ಮತ್ತೆ ನಥಿಂಗ್ ಅನ್ನೋದು ಗ್ಯಾರಂಟಿ. ಎಸ್ ಇನ್ನು ನೆಕ್ಸ್ಟ್ ಮಂತ್ ಒಳಗಡೆ ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಈ ನಥಿಂಗ್ ಫೋನ್ 2A ಬರುವಂಥ ತುಂಬ ಸಾಧ್ಯತೆಗಳಿದೆ. ಸೊ ನನಗೊಂದು ಕ್ವಶನ್ ಇದೆ ಆಯಿತಾ, ನೀವು 20-25,000 ರೂಪಾಯಿ ಒಳಗಡೆ ನಥಿಂಗ್ ಫೋನ್ 2A ಏನಾದರೂ ಬಂತಪ್ಪ ಅಂದರೆ ಈ ಫೋನ್ಸ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೀರಾ ಅಥವಾ ನಥಿಂಗ್ ಏನೋ ನಾವು ಮೇಲೇನೆ ಹೈಪಲ್ಲೇ ಫ್ಲ್ಯಾಗ್ಶಿಪ್ಪಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ? ಕೆಳಗಡೆ ಕಮೆಂಟ್ ಮಾಡಿ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಅದು iQOO ಕಡೆಯಿಂದ. iQOO 12 ನಿಮ್ಗೆ ಗೊತ್ತಿರೋಗಿದೆ ಡಿಸೆಂಬರ್ 12 ಲಾಂಚ್ ಆಗ್ತಾ ಇದೆ. ಬಟ್ ಲಾಂಚ್ಗೂ ಮುನ್ನ ಪ್ರೈಸೇ ಲೀಕ್ ಮಾಡಿಬಿಟ್ಟವ್ರಿಗೂ ಈ ಸ್ಮಾರ್ಟ್ ಫೋನ್ ನಿಮಗೆ 53,000 ರೂಪಾಯಿಗೆ ಬೇಸ್ ವೇರಿಯಂಟ್ ಅಂತೆ ಮತ್ತು 58,000 ರೂಪಾಯಿಗೆ ಲೀಕ್ಸ್ಗಳ ಪ್ರಕಾರ ಆಯ್ತಾ. ಸೊ ಇದು 58,000 ರೂಪಾಯಿ ಬತ್ತಪ್ಪ ಅಂದರೆ ಮಾರ್ಕೆಟಲ್ಲಿ ಎಲ್ಲ ಫೋನ್ಸ್ಗಳ ಧೂಳು ಎಬ್ಸೋದು ಗ್ಯಾರಂಟಿ. ಎಸ್ ಇದರಲ್ಲಿ ಫಸ್ಟ್ ಇಂಡಿಯನ್ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಒಳಗೊಂಡು ಬರ್ತಾ ಇದೆ. ಅದರ 18 ಅಲ್ಲ 22 ಲಕ್ಷ ಅಂತೂ ಸ್ಕೋರ್ ರ್ಯಾಂಕಿಂಗ್ ಬರ್ತಾ ಇದೆ. ನಿಜವಾಗ್ಲೂ ಕ್ರೇಜಿ ಅಂತ ಹೇಳ್ಕೋಬಹುದು. ಸೊ ಇದು ಸದ್ಯಕ್ಕೆ ವರ್ಲ್ಡ್ಸ್ ಫಾಸ್ಟೆಸ್ಟ್ ಫೋನ್ ಅಂತ ಕೂಡ ನಾವು ಕರಿಬಹುದು. ಆಲ್ರೆಡಿ ನಮ್ಮ ಜೇಬಲ್ ಇದೇ ಜೇಬಲ್ ಇಟ್ಕೊಂಡಿದ್ದೀನಿ, ಬಟ್ ಇದನ್ನ ಹ್ಯಾಂಡ್ಬಾರ್ಗ್ ಹೋಗ್ಬೇಕಂದ್ರೆ ತೋರ್ಸೋಕ್ಕಾಗಲ್ಲ. ಎಸ್ ಇದ್ರ ಬಗ್ಗೆ ಆದಷ್ಟು ಬೇಗ 12ನೇ ತಾರೀಕಿಗೆ ಸ್ಪೆಷಲ್ ಆಗಿರುವಂಥ ವಿಡಿಯೋ ಬರುತ್ತೆ, ಅದನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಇವತ್ತಿನ ಬ್ಯಾಂಕ್ ಟೆಕ್ನಿಕ್ಸ್ ನಿಮಗೆ ಯಾವ್ದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಮತ್ತೆ ನಾನು ಕೊಡುವಂಥ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಎರಡು ಸಿಗೋಂಥ ಎರಡು ಗೈಸ್. ನೆಕ್ಸ್ಟ್ ಒನ್ ನಮಸ್ಕಾರ.